ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ ಏನಿರ್ಬೋದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ನಾನು ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವ್ರೂರಲ್ಲಿ ಜಾತ್ರೆ ಇರೋದ್ರಿಂದ ಜಾತ್ರೆಗೆ ವರ್ಷ ಹೋಗ್ತಾನೆ ಇರ್ತೀನಿ. ಲಾಸ್ಟ್ ಇಯರ್ ಹೋಗೋದಿಕ್ಕಾಗಿರ್ಲಿಲ್ಲ, ಸೊ ಈ ವರ್ಷ ಹೋಗ್ತಾ ಇದ್ದೀನಿ. ಸೊ ಈಗ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ತುಂಬಾನೇ ಬಿಸಿಲಿದೆ, ಸೊ ಅದಕ್ಕೆ ಸನ್ಸ್ಕ್ರೀನು ಎಲ್ಲ ಅಪ್ಲೈ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ಯಾರಾದ್ರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸೊ ಈ ವಿಡಿಯೋ ತುಂಬಾನೇ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡಿದೆ ನೋಡಿ. ಸೊ ಜಾತ್ರೆ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲನೂ ಪ್ರತಿಯೊಂದು ತೋರಿಸಿದ್ದೀನಿ. ಹಾಗೆ ನಮ್ಮ ಅತ್ತೆ ಅವರ ಫುಲ್ಲು ತೋಟ ಎಲ್ಲನೂ ತೋರಿಸಿದ್ದೀನಿ. ಎಲ್ಲನೂ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಾತ್ರೆ ಸೀಸನ್ ಆಗಿರೋದ್ರಿಂದ ಎಲ್ಲ ಊರಲ್ಲೂ ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ಈಗ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಕಡೆ ಹಳ್ಳಿ ಕಡೆ ಎಲ್ಲ ಈ ರೀತಿ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ನನಗೆ ನೋಡೋದಕ್ಕೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಆ ಲೈಟಿಂಗ್ಸ್ ಎಲ್ಲ, ಸೊ ನಾವು ಹೋಗೋದು ಆಗಲೇ 7:30 8 o'clock ಆಗ್ತಾಯಿತ್ತು. ಸೊ ಆಗ ಈ ರೀತಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ರೋಡ್ ಸೈಡ್ ಎಲ್ಲ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು ಈ ರೀತಿ ಎಲ್ಲ ನೋಡಿದಾಗ. ಇವಾಗ ಎಂಟ್ರಿ ಆದ್ವಿ ಗಾಯ್ಸ್. ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅಂತ. ಹೊರಗಡೆಯಿಂದ ಎಷ್ಟು ಸೂಪರ್ ಆಗಿದೆ, ವಾವ್. ಎಲ್ಲಿ ರೀ ತುಂಬ ಇಟ್ಕೊಂಡ ಮಾಡು. ಏನು ಮಾಡಬಾರ್ದು. ಹೊಡದ ಹೊಡದ ಬಾ ಹೊಡ ಅಣ್ಣ ಹಣ್ಣು ಕೊಟ್ಟಿ. ದೇವ್ರಿಗೆ ಇನ್ನೂ ಅಲಂಕಾರ ಮಾಡ್ತಾ ಇದ್ರು. ಸೊ ಅದನ್ನ ತೋರ್ಸೋದಿಕ್ಕೆ ಬಿಡಲ್ಲ ಅವರು ಅಲಂಕಾರ ಮಾಡೋ ಟೈಮಲ್ಲಿ. ಸೊ ಹಾಗೆ ನಾವು ಹಣ್ಣು ಕೈ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಹೊರಗಡೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಲಂಕಾರ ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಹಾಗೆ ಮನೆಗೆ ಕೂಡ ಹೊರಟ್ವಿ. ಇವಾಗ ದೇವಸ್ಥಾನದಿಂದ ಹೊರಡ್ತಾ ಇದ್ವಿ.
ಅಂತಲ್ವಾ. ಮನೆ ರೀಚ್ ಆಗೋಷ್ಟರಲ್ಲಿ ನೈಟ್ 8 o'clock ಹೋಗೋಯ್ತು. ಆಲ್ರೆಡಿ ಅಡುಗೆ ಕೂಡ ಆಗಿತ್ತು. ಸೊ ಈಗ ನಮ್ಗೆ ಹೋದ ತಕ್ಷಣ ಊಟ ಮಾಡೋದಕ್ಕೆ ಕೊಟ್ಬಿಟ್ರು. ಎಲ್ಲರನ್ನು ಮಾತಾಡಿಸ್ಕೊಂಡು ಊಟ ಕೂಡ ಮಾಡ್ತಾ ಇದ್ವಿ. ಸೊ ಮಟನ್ ಸಾಂಬಾರು, ಚಿಕನ್ ಕಬಾಬ್, ಚಿಕನ್ ಫ್ರೈ, ಹಾಗೆ ಬೋಟಿ ಫ್ರೈ, ಜೀರಾ ರೈಸ್, ಬ್ಲೈನ್ ರೈಸ್, ಮುದ್ದೆ ಎಲ್ಲನೂ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ಯಾವ ರೀತಿ ಕಾಣಿಸ್ತಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಮಟನ್ ಆಗಿರೋದ್ರಿಂದ ಸಖತ್ತಾಗಿ ತಿಂದಿದ್ದೀನಿ. ಸೊ ತಿಂದಮೇಲೆ ಮಾರ್ನಿಂಗ್ ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ಜಾಸ್ತಿನೇ ಆಯಿತು. ನನಗೆ ತುಂಬ ಜನ ಬಂದಿರೋದ್ರಿಂದ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋಗಿದ್ದೆ. ಸೊ ಆಮೇಲೆ ಹೋಗಿ ಏನೇನು ವೆರೈಟಿ ಮಾಡಿದ್ರು ಅಂತ ಹಾಗೆ ಶಾರ್ಟ್ ಕ್ಲಿಪ್ಸಿಂಗ್ ತೊಗೊಂಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನನ್ನ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಈ ರೀತಿ ಕಾಣಿಸ್ತಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಆಂಟಿ ಯಾವ್ಯಾವ ಗಿಡ ಬೆಳೆಸಿದ್ದಾರೆ ಅಂತ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ, ಸೊ ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೆ. ಸೊ ನಮ್ಮ ಅತ್ತೆಯವರ ತೋಟ ಎಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆ ತಾತನ ಕಾಲದಿಂದ ಇರೋ 150 ವರ್ಷದ ಬಾವಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, 150 ವರ್ಷದಿಂದ ಅವ್ರು ಕಟ್ಸಿದಾಗ ಅದ್ರ ಹಿಂದೆ ಹೇಗಿತ್ತೋ ಈಗೂ ಕೂಡ ಹಾಗೇ ಇದೆ. ಸೊ ನೀರೆಲ್ಲ ಹಾಗೇ ಇದೆ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಳೆ ಬಂದರೆ ಇನ್ನೂ ನೀರು ಹರಿತಾ ಇರುತ್ತಂತೆ. ಸೊ ಇವಾಗ ಮಳೆ ಇಲ್ಲ ಅಲ್ವಾ, ಸೊ ಎಷ್ಟಿದೆ ನೀರು, ಹಾಗೆ ಹೇಗಿದೆ ಈಗ ಅಂತ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಕಲ್ತಿದ್ದೆ ಇದರಲ್ಲಿ ಸ್ಲಿಪ್ ಆಗಿಬಿಟ್ರೆ ನನಗೆ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಡ. ಹೋಗಲ್ಲ, ಕೆಳಗೆ ಹೋಗ್ತಿದ್ದೆ ನಾನು. ಪಾಚಿ ಇರುತ್ತೆ ಹುಷಾರು. ಅಣ್ಣ ಅಲ್ಲಿಂದ ಒಂದು ಫೋಟೋ ತೆಗೀರಿ. ನಾನು ಕೆಳಗೆ ಬಿದ್ದಿದ್ದೆ ಮತ್ತೆ. ದಪ್ಪ ದಪ್ಪ ಮೀನುಗಳಿದ್ದಾವೆ. ಎಷ್ಟು ಗ್ರೀನ್ ಇರುತ್ತಾ, ನೀನು ಆರಾಮಾಗಿ ಸ್ವಿಮ್ಮಿಂಗ್ ಕಲಿಬೋದು. ಕಲ್ತಿದ್ದೆ ಕಣೆ, ಮರ್ತೋಗಿದೆ ಅಷ್ಟೆ. ನೋಡೋಣ ಹೆಸರು ಹೇಳ್ತಾರೆ. ಕಲ್ತಿದ್ದೆ ಮರ್ತೋಯ್ತಂತೆ. ಅಲ್ಲಿಂದ ಇಲ್ಲಿಗೆ ಬರ್ತಿದ್ನಪ್ಪ, ಅಲ್ಲಿಂದ ಇಲ್ಲಿಗೆ ಬರ್ತಿದ್ದೆ. ಬೋಣೆಣ್ಣಗೆ ಬರುತ್ತಂತೆ. ಸೆರಿಂಗ್ ಕೂರ್ಸ್ಕೊಂಡು ಹೋದಂತಲ್ಲ, ಅವಾಗ ನೋಡಿಲ್ಲ ನಾನು. ಚೆರೆ ಕುಂತಿರೋದು ಒಟ್ಟು ಇಳಿಬೋದು, ಇಳಿ. ಏನಾಗಲ್ಲ, ನಿಧಾನಕ್ಕೆ ಕರೆಯೋದು ಅಷ್ಟೆ. ಫಸ್ಟ್ ಅದನ್ನ ಇಟ್ಬಿಟ್ಟು ಆಮೇಲೆ ಇಡು. ಒಂದು ಕಾಲು ಇಟ್ಬಿಟ್ಟು ಆಮೇಲೆ ಇಡು. ಮತ್ತೆ ಚಿಕ್ಕ ಚಿಕ್ಕದು. ಅದು ಅದು ವಿಡಿಯೋ ಮಾಡ್ಕೊ, ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ. ಕಾಲಿಡಬೇಡ, ಫುಲ್ ಗ್ರೀನ್ ಇದೆ. ನೋಡಿ ಎಷ್ಟೊಂದು ಹೋಗ್ತದೆ. ಅಯ್ಯೋ ಇಲ್ಲಿ ನನ್ನ ಕಾಲಿಟ್ಟ ತಕ್ಷಣ ಹೊರಬಂದು. ಇವು ಫುಡ್ ಹಾಕಿದ್ರೆ ಬೇಗ ದಪ್ಪ ಆಗ್ತವೆ.
ಕೊಡು. ನೀರು ಇದೆಯಲ್ವಾ? ಯಾಕೆ ನೀರು ಖಾಲಿ ಆಗೋ ಟೈಮಲ್ಲಿ ಒಂದ್ಸತಿ ಹಿಡ್ದಿದ್ನಪ್ಪ ನಾನು. ಚಿಕ್ಕ ಚಿಕ್ಕ ಮೀನುಗಳು ಬೇಜಾನ್ ಹಿಡ್ದಿದ್ದು. ನೀರು 3 ಗಂಟೆಗೆ ಎದ್ದೇಳ್ತೀನಿ ಅಂದಲ್ಲ. ನನಗೆ ಎಚ್ಚರಿಕೆ ಆಯ್ತು, ಅಲ್ಲಿ ತಮಟೆ ಬಿಡ್ಕೊಂಡೋದ್ರು. ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ ಬಾವಿ. ವಾವ್, ನೀರೆಷ್ಟು ಗ್ರೀನ್ ಆಗಿದೆ. ನೆಕ್ಸ್ಟು ಇನ್ನೊಂದು ಕಡೆ ತೋಟದ ಹತ್ರ ಬಂದೆ. ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಹೇಳಿ ಬಂದ್ವಿ. ಅಲ್ಲೆಲ್ಲ ಎಳ್ನೀರಿರಲಿಲ್ಲ. ಸೊ ಜಸ್ಟ್ ಹಾಗೆ ಏನಾದರೂ ಬೆಳೆದಿದ್ರೆ ಮಾತ್ರ ತೋರಿಸೋಣ ಅಂತ ಹೋಗಿದ್ದೆ. ಸೊ ಬಾವಿ ಹಾಗೆ ತೋರಿಸ್ಬೋದು ಅಂತ. ಸೊ ಇಲ್ಲಿ ಇವಾಗ ಎಳ್ನೀರು ಕುಡ್ಕೊಂಡು ಹಾಗೆ ನುಗ್ಗೆಕಾಯಿ ಮರ ಇತ್ತು, ಅದು ನುಗ್ಗೆಕಾಯಿನ ಕಿತ್ಕೊಂಡು ಹೊರಡೋಣ ಅಂತ ಹೇಳಿ ಬಂದ್ವಿ. ಫ್ರೆಂಡ್ಸ್, ಇವಾಗ ನಮ್ಮ ಅಂಕಲ್ ತೋಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಎಳ್ನೀರು ಹಾಕಿದ್ದಾರೆ, ತೆಂಗಿನ ಮರ ಹಾಕಿದ್ದಾರೆ. ಹಾಗೆ ಇದೆಲ್ಲ ಸೊಪ್ಪಲ್ಲ ರೆಡಿ, ಮಮ್ಮಿ ಕಿತ್ಕೊಂಬರೋದಲ್ಲ ಈ ಸೊಪ್ಪು, ಇನ್ನೂ ಚಿಗುರ್ತಾ ಇದೆ. ಹ್ಞೂ ಬಾ. ಎಲ್ಲಿ ಮತ್ತೆ ಕೈಗೆ ಇಟ್ಕುತ್ತೆ, ಗಣ ಏನು ಬೇಡ ಅಂತಂದ್ರೆ. ಇದು ಅಡಿಕೆನ ಹಾಕಿರೋದ್ರಿ ಇಲ್ಲಿ ಪಕ್ಕದಲ್ಲಿ? ತೆಂಗ ಯಾರ್ದು? ವೆಂಕಟೇಶ್ ಅಂಕಲ್ ಅವ್ರದೇನಾ? ಗಲೀಜಾಗುತ್ತೆ, ಕ್ಲೀನಾಗಿ ಹಚ್ಚಬೇಕು. ಗಲೀಜಾಗುತ್ತೆ. ಹೊಡಿಬೇಕು, ಹಿಂಗೆ ಮಾಡಿ ಸ್ವಲ್ಪ. ಡ್ಯಾಡಿಗೆ ಕೊಡು ಫಸ್ಟು ನೋಡ್ತೀನಿ ತಡಿಯಪ್ಪ. ದಾಡಿ ಎಳ್ನೀರು ಕುಡಿಯಲ್ಲ. ಅಯ್ಯ, ಫೋನ್ ಇನ್ನೇ ಚಲ್ಕೊಂಡಿದ್ದು ಕುಡೀರಿ. ಆ ಕಡೆ
ಚೆನ್ನಾಗಿಲ್ವಾ? ಬೇರೆ ಕಟ್ ಮಾಡ್ತೀಯಾ? ಗಾಡಿ ಸುಮ್ಮನೆ ಹೌದಾ? ನೋಡೋಣ ನೋಡು ನೀಟಾಗಿ. ನಾನು ಸ್ಲಿಪ್ಪರ್ ಬಿಡ್ತೀನಪ್ಪ. ಬಂಬ್ಲ ತಿಂತಾರೆ ಕುಂತ್ಕೊಂಡು. ಇಲ್ಲಿ ಕುತ್ಕೊಂಡು ರೆಡಿ ಮಾಡ್ದತ್ರ ಹೇಗಿದೆ? ಚೆನ್ನಾಗಿದೆ. ನೀನು ತಿನ್ನಿ ಗಾಡಿ. ಅವೆಲ್ಲ ಎಳ್ಳಿರಲ್ವ ಹಾಗಾದ್ರೆ? ಎಳ್ಳಿರ್ತಾರನೇ, ಆದರೆ ಎಳ್ಳಿರಲ್ಲ. ಫ್ರೆಂಡ್ಸ್, ಇವಾಗ ಯಾವ ಮರದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಯಾವ ಮರದಲ್ಲಿ ಎಳ್ನೀರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗಿ ಕುಡಿತಾ ಇದ್ದೀವಿ. ಈಗ ಅಲ್ಲಿ ನಮ್ಮ ಹಸ್ಬೆಂಡ್ ಹುಡುಕ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿದ್ದಾರೆ. ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಕುಡಿಬೇಕು. ಸೊ ಅದಕ್ಕೆ ಬಿಸಿಲಾದ್ರೂ ಪರವಾಗಿಲ್ಲ ಅಂತ ಬಂದಿದ್ದೀವಿ. ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ಆಲ್ರೆಡಿ ನೋಡಿದ್ರಲ್ವಾ? ಬರ್ರಿ ರೆಡಿ, ನಿಧಾನಕ್ಕೆ ನಿಧಾನಕ್ಕೆ ಬರ್ರಿ. ಇವಾಗ ನೋಡಿ, ಹುಡುಕಿದ್ರಾ? ಇವಾಗ ಹುಡುಕಿದ್ದಾರೆ. ಇವಾಗ ಕುಡಿಯೋದಷ್ಟೇ. ಹೆಂಗಿದೆ ಕಲರ್ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲಿದೆ, ಈ ಥರ ಕೆಂಚಿಗಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಕುಡಿದು ನೋಡಿ ಹೇಳ್ತೀನಿ ಟೇಸ್ಟ್. ಹಾಗೆ ನನಗೊಂದು ಸಾಂಗ್ ಕೂಡ ನೆನಪಾಯಿತು ಇಲ್ಲೆಲ್ಲ ನೋಡಿದ್ಮೇಲೆ. ಅದು ಯಾವ ಸಾಂಗು ಅಂತ ಕೇಳಿಸ್ತೀನಿ, ಬನ್ನಿ. ತಗೊಂಡು ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಅಲ್ಲಿ ನುಗ್ಗೆ ಮರ ಇದೆ, ನುಗ್ಗೆಕಾಯಿ ಕಿತ್ಕೊಂಡು ಹೋಗಬೇಕು. ಅದಕ್ಕೆ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ತೋರಿಸ್ತೀನಿ ಅದನ್ನು. ಈಗ ನೆಕ್ಸ್ಟ್ ಇವಾಗ ಇಲ್ಲಿ ತಿಂತಾರೆ ನೋಡಿ. ನೋಡಿ, ಈ ಥರ ಎಲ್ಲ ಇದ್ದಾಗ, ಈ ಥರ ನೋಡಿದ್ರೆ ಚಿಕ್ಕ ಮಕ್ಕಳು ಇದ್ದಾಗ ನಾವು ಆಟ ಆಡ್ತಾ ಇದ್ವಲ್ಲ, ಇದನ್ನೆಲ್ಲ ಇಟ್ಕೊಂಡು ಇದೆಲ್ಲ ಓಪನ್ ಮಾಡಿ ಅದು ನೆನಪಾಗುತ್ತೆ ನನಗೆ. ಎಷ್ಟು ಚೆನ್ನಾಗಿದೆ ಪುಟಾಣಿ. ಡ್ಯಾಡಿ ಕೊಡ್ತೀನಿ ಅಂದೆ. ಎಷ್ಟು ಗ್ರೀನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ನೋಡಿ ಎಷ್ಟು ಪುಟ್ ಪುಟಾಣಿದೆ. ಇದು ಯಾಕೆ ಹಿಂಗೆ ಬಿದ್ದಿರ್ತವೆ? ಎಷ್ಟೊಂದು ಬಿದ್ದಿದೆ, ಅಲ್ಲೆಲ್ಲ ಬಿದ್ದಿದೆ, ಅಲ್ಲೆಲ್ಲ ಬಿದ್ದಿದೆ ನೋಡಿ. ಅವೆಲ್ಲ ಕ್ಲೀನಾಗಿ ಬರಬೇಕು ಅಂದರೆ ಪರಾಗಸ್ಪರ್ಶ ಆಗಬೇಕು, ಜೇನುಹುಳಗಳು. ಇದು ನನ್ಗ ಸಕ್ಕತ್ತಾಗಿತ್ತು ಟೇಸ್ಟು, ಸೂಪರ್ ಆಗಿದೆ. ಹಂಗೆ ಇಟ್ಕೊ. ವಾವ್, ಹಾರ್ಟ್ ಶೇಪಲ್ಲಿ ಬಂದಿದೆ. ಹಾರ್ಟ್ ಎಲ್ಲ ಫುಲ್ಲು ಟ್ಯಾನ್ ಆಯಿತು. ಸಖತ್ ಬಿಸಿಲಿದೆ, ಬಿಸಿಲಿದೆ, ಬಿಸಿಲಿದೆ. ಇಲ್ಲಿ ನಮ್ಮ ಡ್ಯಾಡಿ ಸಖತ್ ಬಿಸಿಲಿದೆ. ಎಷ್ಟು ಡಿಗ್ರಿ ಇರ್ಬೋದು ಕಣ್ರಿ ಇಲ್ಲಿ ಬಿಸಿಲು? 35 ಇದೆ ಬಿಸಿಲು. 38 ಇದೆ.
ಇಷ್ಟು ನುಗ್ಗೆಕಾಯಿ ಕಿತ್ಕೊಂಡಿದ್ದೀವಿ ಫ್ರೆಂಡ್ಸ್, ನೋಡಿ ಹೆಂಗಿದೆ. ಎಸ್ ನಿಜ, ತರಕಾರಿ ಮಾರೋ ಹತ್ರ ಇರಲ್ಲ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇದೆಲ್ಲ ಕೆಳಗಾಕಿ. ಸೊ ಚಲೋ ಮನೆಗೆ ಹೋಗೋಣ ಫ್ರೆಂಡ್ಸ್. ಇವಾಗ ಎಲ್ಲ ಕಿತ್ಕೊಂಡ್ವಿ, ಎಳ್ಳೀರು ಕೂಡ ಕುಡಿದ್ವಿ. ಇವಾಗ ಮನೆಗೆ ಹೊಡ್ತಾ ಇದ್ವಿ. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮೂರಿಗೆ ಹೋಗಬೇಕು. ಸೊ ಇವಾಗ ಬೈಕ್ ತೊಗೊಂಡು ಬಂದಿದ್ವಿ, ಇವಾಗ ಬೈಕಲ್ಲಿ ಹೊಟ್ಟಿದ್ದೀವಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ ಈ ತೋಟ. ಇಲ್ಲಿಂದ ಎಷ್ಟು ಎಕರೆ ಇದೆ ರೀ ಇದು? 4 ಎಕರೆ ಇದೆ ಇದು ತೋಟ. ಸೊ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಣ್ಣಂದು, ಇಬ್ಬರು ಅಣ್ಣವ್ರದ್ದು ಇದೆ, ಪಕ್ಕದಲ್ಲೇ ಇದೆ. ದೊಡ್ಡ ಅಣ್ಣವ್ರದ್ದು 2.5 ಎಕರೆ ಐತೆ ಇಲ್ಲಿ. ಓ ಹೌದಾ? ಪಕ್ಕದ ಸೊ ನಮ್ಮ ಅತ್ತೆ ಇದ್ದಾರಲ್ವ, ಅವ್ರ ಅಪ್ಪ ಅಮ್ಮ ಇವರು. ಸೊ ಈಗ ರೆಡಿಯಾಗಿ ನಾನು ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ನಾನು ಫುಲ್ಲು ಜಾತ್ರೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾನಿವಾಗ ಕ್ಲಿಪ್ಪಿಂಗ್ನ ತೊಗೊಂಡು ಜಾತ್ರೆ ಎಲ್ಲ ಯಾವ ರೀತಿ ನಡೆಯುತ್ತೆ ಅಂತ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಕೂಡ ಇನ್ನೂ ಊಟ ಮಾಡ್ತಿದ್ದಾರೆ. ಸೊ ಅವರು ರೆಡಿ ಆಗಿಬಿಟ್ಟು ಈಗ ಬರ್ತಾರೆ.
ವೀರಭದ್ರ ಬಸವಂ ಜಂಗಲಾಲೋಲಂ ಬಸವ 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 ಸಂಗನ ಬಸವ ಎತ್ತೆತ್ತ ನೋಡುವ ಬಸವಂಬ ಬಳ್ಳಿ ಎತ್ತೆತ್ತ ನೋಡಿರುವ ಲಿಂಗವಂಬ ಗೊಂಚಲು ಒತ್ತತ್ತಿ ಒತ್ತತ್ತಿ ಹಿಂದುಗಳೇ ಪ್ರತಿಯೊಬ್ಬ ಬಸವಯ್ಯ ಕಲಿದೇವರ ದೇವ ಬಲರೇ ರುದ್ರ ಒಬ್ಬರೇ ರುದ್ರ ಬಸವೇಶ್ವರ ಭೂಲೋಕದ ಕಡೆಗೆ ಬರುತ್ತಿರುವ ಕಾಲಕ್ಕೆ ಭೂಲೋಕದ ನರಮಾನವರಿಗೆ ಸುಂದರವಾದ ನೀತಿ ಮಾತುಗಳನ್ನು ಹೇಳಿದನು. ಬಲರೇ ವೀರಭದ್ರ ಒಬ್ಬರೇ ರುದ್ರ ಲೈಫ್ ಈಸ್ ಲೈಕ್ ಒನ್ ಟೈಪ್ ಆಫ್ ಗ್ರೇಟ್ ಬುಕ್. ಬಲರೇ ವೀರಭದ್ರ ಲೈಫ್ ಈಸ್ ಲೈಕ್ ಒನ್ ಟೈಪ್ ಆಫ್ ಗ್ರೇಟ್ ಬುಕ್. ಫಸ್ಟ್ ಡೇ is a birth, last day is a death. In between the son of this God. ಇದರ ತಾತ್ಪರ್ಯವೇನೆಂದರೆ ಜೀವನೆಂಬುದು ಸುಂದರವಾದ ಪುಸ್ತಕವಿದ್ದಂತೆ ಮೊದಲನೆಯ ಪುಟವೇ ಜನನ, ಕೊನೆಯ ಪುಟವೇ ಮರಣ, ನಡುವೆ ಇರುವ ಆಳಗಳ ಧ್ಯಾನ. ಪರಮಾತ್ಮ ಕೊಟ್ಟಂತ ಸುಂದರ
ಸೊ ಇಷ್ಟ ಆಗಿತ್ತು ಇವತ್ತಿನ ಜಾತ್ರೆಯ ವ್ಲಾಗ್. ಸೊ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ, ಹಳ್ಳಿ ವಾತಾವರಣ ಆಗಿರ್ಬೋದು, ಸೊ ಅಲ್ಲಿ ನಡೆಯೋ ಜಾತ್ರೆ ಆಗಿರ್ಬೋದು, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ತುಂಬಾ ಸಿಗುತ್ತೆ. ಸೊ ಹಂಗಾಗಿ ಈ ವ್ಲಾಗ್ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ. ಸೊ ನಮ್ಮತ್ತೆ ತವ್ರ ಮನೆ, ತೋಟ ಎಲ್ಲನೂ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ಯಾರಾದರೂ ಈ ಊರವರೇ ನೋಡ್ತಾ ಇದ್ದರೆ ಸೊ ನಿಮಗೂ ಕೂಡ ಖುಷಿಯಾಗುತ್ತೆ ಅಲ್ವಾ. ಸೊ ನಮ್ಮ ವಿಡಿಯೋ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂತ, ಸೊ ನಿಮ್ಮ ಜಾತ್ರೆ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂತ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನನಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.